ಹೆರೂರವಿ ಗ್ರಾಮದಿಂದ ನಮ್ಮ ಅಸೋಸಿಯೇಟ್ ಎಡಿಟರ್ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ, ನೋಡೋಣ. ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ್ಯ ಮಾಡಬೇಕಾಗಿದ್ದಂತಹ ಅಫಜಲ್ಪುರ ತಾಲೂಕಿನ ಹೆರೂರ ಗ್ರಾಮದಲ್ಲಿ ನಾವೀಗಿದ್ದೀವಿ. ಗ್ರಾಮ ವಾಸ್ತವ್ಯ ರದ್ದಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಈಗಷ್ಟೇ ಗುಲ್ಬರ್ಗದಲ್ಲಿ ಸುದ್ದಿಗೋಷ್ಠಿ ಕರೆದು ಹೇಳಿದ್ದಾರೆ, ಗ್ರಾಮ ವಾಸ್ತವ್ಯನ ಕಾರಣಾಂತರಗಳಿಂದ ನಾವು ರದ್ದು ಮಾಡಿದೀವಿ, ಇಲ್ಲಿ ಮೂಲಭೂತ ಸೌಕರ್ಯಗಳು ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಆಗಿರೋದ್ರಿಂದ ಅಂತ. ನಾವು ಕೂಡ ಬರ್ತಾ ನೋಡ್ಕೊಂಡು ಬಂದ್ವಿ. ರಸ್ತೆ ಸಾಕಷ್ಟು ಸಮಸ್ಯೆ ಆಗಿತ್ತು, 2-3 ಕಡೆ ಹಳ್ಳ ಸಾಕಷ್ಟು ತುಂಬಿದೆ. ಇನ್ನೊಂದಡಿ ನೀರು ಬಂದ್ರೂ ಅದು ಹಳ್ಳದ ಮೇಲೆ ರಸ್ತೆ ಮೇಲೆ ಬಂದು ಈ ಊರಿಗೆ ರಸ್ತೆ ಸಂಪರ್ಕ ಕಟ್ ಆಗೋ ಸಾಧ್ಯತೆಗಳಿದೆ, ಹಂಗಿತ್ತು. ಸೊ ಇಲ್ಲಿ ಊರ್ ಜನರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಅನ್ಸುತ್ತೆ ಅಂತ. ಸರ್, ಮುಖ್ಯಮಂತ್ರಿಗಳು ಬರ್ಬೇಕಾಗಿತ್ತು, ರೋಡ್ ಎಲ್ಲ ರೆಡಿ ಮಾಡಿದ್ರು, ನೆನ್ನೆ ಬಂದಿದ್ವಿ, ಇಲ್ಲಿ ರಾತ್ರಿ ಇಲ್ಲಿ ಪೆಂಡಾಲ್ ಎಲ್ಲ ರೆಡಿ ಮಾಡಿದ್ರು, ಸ್ಕೂಲ್ ಎಲ್ಲ ರೆಡಿ ಮಾಡಿದ್ರು, ಆದ್ರೆ ಈಗ ಕಾರ್ಯಕ್ರಮ ರದ್ದಾಗಿದೆ. ಏನ್ ಹೇಳಕ್ ಬಯಸ್ತೀರಿ? ನಿರಾಶೆ ಬಹಳ ಇದೆ ಮೇಡಮ್. ನಾವೆಲ್ಲ ಬಹಳಷ್ಟು ಮನವಿ ಪತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದೇವೆ, ಊರು ವತಿಯಿಂದ ಅಲ್ಲಿ ವೈಯಕ್ತಿಕ ವತಿಯಿಂದ ಅಲ್ಲಿ ಎಲ್ಲ ಸಿಎಂ ಬರ್ತಾರೆ, ನಮ್ಮೆಲ್ಲ ಊರು ಬಹಳ ಡೆವಲಪ್ ಆಗುತ್ತೆ ಅಂತ. ಬಹಳ ಕುಗ್ರಾಮ ಮೇಡಮ್, ಇದು ಕೊನೆಯದಾಗಿದೆ. ಈಗ ಅವ್ರು ಬರಬೇಕು, ಈಗ ಮುಂದೆ ನಮ್ಗೆ ಟೈಮ್ ಕೊಡಬೇಕು. ಜುಲೈ 2nd ವೀಕ್ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಪರ್ತಾವರದಿಂದ 20 ಕಿಲೋಮೀಟರ್ ರಸ್ತೆ ಇಲ್ಲ, ಹಾಗೂ ವೆಟರ್ನರಿ ಹಾಸ್ಪಿಟಲ್ ಇಲ್ಲ, ಹಾಗೂ ಮೇಲ್ದರ್ಜೆಗೆ ಹಾಸ್ಪಿಟಲ್ ಮಾಡಬೇಕು, ಬ್ಯಾಂಕ್ ಇಲ್ಲ. ಇಲ್ಲಿ ಬಹಳಷ್ಟು ತೊಂದರೆ ಇದೆ, ಎಲ್ಲ ಕಡೆಗೆ ರೋಡಿಂದ ಇದೆ. ಕುಮಾರಸ್ವಾಮಿ ಅವರು ಬರ್ಬೇಕು, ಅವ್ರ ಅಭಿಮಾನಿಗಳಿದ್ದೀವಿ ನಾವು. ಅವ್ರು ನಮ್ಮ ಊರಿಗೆ ಬಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಮಳೆ ಬಂದಿದ್ದ ಖುಷಿ ಇದೆ ಮೇಡಮ್, ಸಿಎಂ ಬರಲಾರ ಬೇಸರ ಇದೆ ಮೇಡಮ್. ನಮ್ಮ ಊರೆಲ್ಲ ಅಭಿವೃದ್ಧಿ ಕಾರ್ಯಗಳೆಲ್ಲ ಪೆಂಡಿಂಗ್ ಬಿದ್ದಿವೆ ಮೇಡಮ್, ಎಲ್ಲ ಮುಂದುವರಿಬೇಕು ಮೇಡಮ್. ಈ DC ಅವರಿಗೆ ಮನವಿ ಮಾಡ್ತೀವಿ, ಈಗ ಏನೇನು ಮನೆ ಇದು ಮಾಡಿದ್ರೆ ಅವೆಲ್ಲ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಮನವಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಬಂದ್ರಷ್ಟೇ ನಿಮ್ಮ ಊರ ಅಭಿವೃದ್ಧಿ ಆಗುತ್ತಾ? ಅಲ್ಲಿವರೆಗೆ ಯಾಕಂದ್ರೆ ಬಂದಿಲ್ಲ. ಈಗ ಸಿಎಂ ಬರ್ತಾ ಇದ್ರಿಂದ ಎಲ್ಲಾ ಅಧಿಕಾರಿಗಳು ಬಂದು ಇಲ್ಲೇ ಮುಖ ಮೂಡಿ ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾ ಇದಾರೆ. ಸೀಮಿತ ಆಗಿರಬಹುದು, ಮುಂದೇನು ಇದು ಕಂಟಿನ್ಯೂ ಆಗ್ಬೇಕಂತ ನಮ್ದು. ಬರ್ಬೇಕಾಗೈತ್ರಿ ಟೀಚರ್, ಅವ್ರು ಬಂದಿಲ್ಲ, ನಮ್ ಬಾಳ ದುಃಖ ಆಗಿದೆ. ಅವ್ರು ಬರ್ತಾರಂತ ನಾವೆಲ್ಲ ಡ್ಯಾನ್ಸಿಗೆಲ್ಲ ಎಷ್ಟು ಕಲರ್ಸ್ಗಳು ಮಾಡಿದೇವ್ರಿ ಸರ್. ಟೀಚರ್ ಅವ್ರು ಬಂದಿಲ್ಲ, ನಮ್ ಬಾಳ ಬೇಜಾರಲ್ಲತ್ತದ್ರಿ, ಬರ್ಬೇಕ್ರಿ ಸರ್ ಟೀಚರ್. ಸರ್, ನೃತ್ಯ ನಾಟಕಕ್ಕೆಲ್ಲ ಮಕ್ಕಳಿಗೆ ರೆಡಿ ಮಾಡಿದೇವಿ. ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೀವಿ ಮೇಡಮ್ ಅವರೇ. ಅದಕ್ಕೆ ನಮ್ಮ ಊರಿನ ಜನರಿಗೆ, ಮಕ್ಕಳಿಗೆ ಎಲ್ಲರಿಗೂ ಏನಾಗಿದೆ ಅಂತ ನಿರಾಸೆ ಉಂಟಾಗಿದೆ. ಮುಂದೆ ಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಬರ್ತಾರಂತ ನಾವು ಕಾಯ್ತಿರ್ತೀವಿ. ಇನ್ನು ಎಷ್ಟು ದಿನದಿಂದ ಪ್ರಿಪರೇಷನ್ ಮಾಡಿ? 10-12 ದಿನಗಳಿಂದ ಸತತವಾಗಿ ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ಪರಿಶ್ರಮ ವಹಿಸಿ ಎಲ್ಲ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಅವರು ನಿನ್ನೆ ಒಂದು ಅಕಾಲಿಕ ಮಳೆ ಬಂದ ಕಾರಣ, ಅವರು ಬರುವಿಕೆ ರದ್ದಾದ ಕಾರಣ ಎಲ್ಲರಿಗೂ ಬಹಳ ಬೇಜಾರಾಗಿದೆ. ಒಂದು ಕಡೆ ರೈತಾಪಿ ಜನರಿಗೆ ಸಂತಸ ಈ ಮಳೆ ಬಂದಿದ್ರಿಂದ, ಇನ್ನೊಂದು ಕಡೆ ನಮ್ಮ ನಾಡಿನ ದೊರೆ ನಮ್ಮ ಊರಿಗೆ ಬರ್ತಾರಂತಕ್ಕಂಥ ಏನೇನೋ ಭರವಸೆಗಳು, ಆಶೆಗಳು ಇಟ್ಕೊಂಡು ಕೂತಿದ್ರು. ಆ ಆಶೆಗಳಿಗೆ ತಣ್ಣೀರು ಎರಚದಂತೆ ಆಗಿದೆ. ಆಯ್ತು, ಶಾಲೆ ಹೇಗಿದೆ ಪರಿಸ್ಥಿತಿ? ನಾ ಸ್ವಲ್ಪ ಇಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಬಂದು ಪೆಂಡಾಲೆಲ್ಲ, ಇಲ್ಲಿ ಕ್ಯಾಮೆರಾ ಪ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿನಲ್ಲಿ ಮಣ್ಣು ಕೆಸರೆದ್ದಿರ್ತಕ್ಕಂಥದ್ದು. ಇಡೀ ಜಾಗ ಇದೇ ತರ ಆಗಿದೆ, ಕಾಲಿಡಕ್ಕಾಗಲ್ಲ. 15-20 ಸಾವಿರ ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಅದಕ್ಕೋಸ್ಕರ ಪೆಂಡಾಲ್ ತೋರಿಸಿ ಪೆಂಡಾಲ್ ರೆಡಿ ಮಾಡಲಾಗಿತ್ತು. ಸಾಕಷ್ಟು ಗಟ್ಟಿಯಾಗಿ ಪೆಂಡಾಲ್ ರೆಡಿ ಮಾಡಿದ್ದಾರೆ, ಆದ್ರೂ ಕೂಡ ಅದು ಬೀಳುವ ಭಯ ಕೂಡ ಇತ್ತು ಅಂತ ಹೇಳಲಾಗಿತ್ತು. ಆ ಮಟ್ಟಿಗೆ ಮಳೆ ಸುರಿದಿದೆ, ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಸುರಿದಿದೆ. ಹಾಗಾಗಿ ಕಾರ್ಯಕ್ರಮ ರದ್ದು ಮಾಡಲಾಯಿತು ಅಂತ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಸಾವಿರಾರು ಗ್ರಾಮಗಳಿದ್ದಾವೆ. ಮುಖ್ಯಮಂತ್ರಿ ಅವರ ಉದ್ದೇಶ ಇದ್ದಂಥದ್ದು ಗ್ರಾಮಗಳ ಅಭಿವೃದ್ಧಿ ಆಗಬೇಕು, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಬೇಕು ಅಂತ. ಸುಮಾರು 27,000 ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಸಾಧ್ಯನಾ? ಹಿಂದೆ ನಾವು ನೋಡಿದ್ವಿ, ಚಂಡ್ರಕಿನಲ್ಲಿ ದೊಡ್ಡ ಸಮಾವೇಶ ಮಾಡಿದ್ರು, ಜನತಾ ದರ್ಶನ ಮಾಡಿದ್ರು, 15,000-20,000 ಜನ ಬಂದು ಜನತಾ ದರ್ಶನ ಮಾಡಿದ್ರು. ಆದ್ರೆ ಹೀಗೆ ಕೇವಲ ಒಂದು ಜನತಾ ದರ್ಶನ ಸಮಾವೇಶ ಮಾಡದೇನೆ ಸಿಂಪಲ್ ಆಗಿ ಗ್ರಾಮ ವಾಸ್ತವ್ಯ ಮಾಡಿದಿದ್ರೆ ಬಹುಶಃ ಇದು ರದ್ದಾಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸುಮ್ಮನೆ ಬಂದು ಇಂಥ ಪರಿಸ್ಥಿತಿನಲ್ಲೂ ಬಂದು ಒಂದು ಶಾಲೆನಲ್ಲೋ ಅಥವಾ ಒಬ್ರು ಮನೆಯಲ್ಲೋ ಉಳಿದು ಸರಳವಾಗಿ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಇಂಥ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆಗೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ಹೆರೂರ್, ಕಲಬುರಗಿ, ನ್ಯೂಸ್ 18. ಯಾದಗಿರಿಯ ಚಂಡ್ರಿಕೆಯಲ್ಲಿ ಸಿಎಂ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯವನ್ನ ಮುಗಿಸಿ ಬೆಂಗಳೂರಿನತ್ತ ಹೊರಟಿದ್ದಾರೆ. ಚಂಡ್ರಿಕೆಯಿಂದ ಹೊರಡುವ ಮುನ್ನ ಸಿಎಂ ಶಾಲಾ ಆವರಣದಲ್ಲಿ ಅರಳಿ ಗಿಡ ನೆಟ್ಟರು. ಇನ್ನು ಗುರುಮಠಕಲ್ ಮಠಕ್ಕೂ ಭೇಟಿ ನೀಡಿದ್ದು ಹೈದರಾಬಾದ್ ಮೂಲಕ ಸಿಎಂ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಇನ್ನು ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದಂತ ವ್ಯಕ್ತಿಗೆ ಸಿಎಂ 5 ಲಕ್ಷ ಪರಿಹಾರದ ಚೆಕ್ ಅನ್ನು ವಿತರಿಸಿದ್ರು. ಎಲ್ಲ ದಿವಸ ನೀರ್ ಹಾಕ್ಬೇಕಂಡ್ರು ಈಗ ನೀವೇ ಎಲ್ಲ ಸ್ವಲ್ಪ ನೀವು ಈ ಕಡೆ ಬನ್ನಿ ಸರ್. ಬನ್ನಿ ಸರ್, ಅಷ್ಟೇ.
ಆಯ್ತಾ ಎಲ್ಲ ದಿವಸ ನೀರ್ ಹಾಕ್ಬೇಕಂಡ್ರು ನೀವೇ ಈಗ ನೀವೇ ಎಲ್ಲ Okay.